ನಮಸ್ಕಾರಗಳು. ನನ್ನ ಹೆಸರು ಮಡಿವಾಳಪ್ಪ ಬಸನ್ನವರ್. ನಾನು ಇಂದು ನಮ್ಮ ದೇಶದ ಹೆಮ್ಮೆಯ ಚಂದ್ರಯಾನ 3 ಯಶಸ್ಸಿನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಜುಲೈ 14ರಂದು ನಮ್ಮ ಭಾರತದ ಹೆಮ್ಮೆಯ ಇಸ್ರೋ ಬಾಹ್ಯಾಕಾಶದತ್ತ ಕೇಂದ್ರದಿಂದ ಚಂದ್ರನತ್ತ ಹಾರಿ ಬಿಡಲಾಗಿದೆ. ಇದು ಭಾರತದ ಕನಸಾಗಿತ್ತು. ಆ ಕನಸನ್ನು ಇಸ್ರೋ ಬಾಹ್ಯಾಕಾಶ ಕೇಂದ್ರವು ಇಂದು ನನಸಾಗಿಸಿದೆ. ಆದರೆ 6.8 ಲಕ್ಷ ಕೆಜಿ ತೂಕದ ಈ ಉಪಗ್ರಹವು 3.8 ಲಕ್ಷ ಕಿಲೋಮೀಟರ್ ದೂರವಾದ ಚಂದ್ರನತ್ತ ಹೇಗೆ ಹೋಗುವುದು ಎಂದು ಕಬ್ಬಿಣದ ಕಡಲೆಯಾಗಿದ್ದ ಪ್ರಶ್ನೆಯನ್ನು ಬೆಣ್ಣೆಯಷ್ಟು ಮೃದು ಮಾಡಿದ ನಮ್ಮ ಭಾರತದ ಹೆಮ್ಮೆಯ ಇಸ್ರೋ ವಿಜ್ಞಾನಿಗಳು ಸುಲಭಗೊಳಿಸಿದ್ದಾರೆ. 40 ದಿನಗಳ ಸುದೀರ್ಘ ಪಯಣ ಹೇಗಿರುತ್ತದೆ, ಯಾವ ಹಂತಗಳಿರುತ್ತವೆ, ಅದರಲ್ಲಿ ಯಾವ ವೈಜ್ಞಾನಿಕ ತಂತ್ರಗಳಿರುತ್ತವೆ, ಇಂತಹ ಭಾರೀ ಗಾತ್ರದ ರಾಕೆಟ್ ಅನ್ನು ಎಷ್ಟು ದೂರದ ಚಂದ್ರಲೋಕಕ್ಕೆ ಹೇಗೆ ಹಾರಿ ಬಿಡಲಾಗಿದೆ ಎಂಬ ಹೂವಿನಷ್ಟು ಹಗುರಗೊಳಿಸಿದೆ. ನಮ್ಮ ಇಸ್ರೋ ಬಾಹ್ಯಾಕಾಶ ಕೇಂದ್ರವು ಸಂಸ್ಥೆಯ ವಿಜ್ಞಾನಿಗಳ ತಂಡ ಚಂದ್ರಲೋಕಕ್ಕೆ ದಕ್ಷಿಣ ಧ್ರುವಕ್ಕೆ ಯಾವ ದೇಶದವರೂ ಹೋಗಿರಲಿಲ್ಲ. ಆದರೆ ನಮ್ಮ ಭಾರತವು ಆ ಸಾಧನೆ ಮಾಡಿದೆ. ಈ ಯಶಸ್ವಿ ಚಂದ್ರಯಾನದ ನಂತರ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 3 ಮಹತ್ವದ ಘೋಷಣೆ ಹೇಳಿದ್ದಾರೆ. ಅವುಗಳಾವೆಂದರೆ ಚಂದ್ರಯಾನ 3 ತನ್ನ ಹೆಜ್ಜೆ ಗುರುತನ್ನು ಮೂಡಿಸಿದ ಸ್ಥಾನವನ್ನು ತಿರಂಗ ಎಂದು, 2 ಚಂದ್ರಯಾನ 3 ಲ್ಯಾಂಡರ್ ಆದ ಸ್ಥಳವನ್ನು ಶಿವಶಕ್ತಿ ಎಂದು, 3 ತಿರಂಗ ಹಾರಿದ ದಿನವನ್ನು ಅಂದರೆ ಆಗಸ್ಟ್ 23ನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾಗಿ ಆಚರಿಸಬೇಕೆಂದು ಘೋಷಿಸಿದ್ದಾರೆ. ಇಷ್ಟು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.